ಪವಿ, ಚಿಂತೆ ಮಾಡಬೇಡ, ಬಾಸ್ ಏನೋ ಒಂದು ದಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಭಲೇ ಇದನೆ ಆಸಾಮಿ. ಅದು ಯಾವಾಗ ಬಾಸು ಭರವಸೆ ಕೊಟ್ಟರೋ ಕಾಣೆ. ಅಲ್ಲಿ ನೋಡಿ, ಏನೋ ಮೀಟಿಂಗ್ ಆಗ್ತಿರೋ ಥರ ಇದೆ. ಅವಳು ಶ್ರೀವತ್ಸ ಮದುವೆ ಆಗಬೇಕಿರೋ ಹುಡುಗಿ ಅಲ್ವಾ? ಇರುವ ಮೈದ ಏನೋ ನಡೀತಿದೆ ನೋಡೋಣ. ಅಮೂಲ್ಯ, ಇವರಿಬ್ಬರ ವಿಷಯ ಗೊತ್ತಾಯ್ತು. ನಾವಿದೀವಲ್ವಾ? ನಾವು ನೋಡ್ಕೋತೀವಿ. ನೀವು ಆರಾಮಾಗಿ ಹೋಗಿ ಬನ್ನಿ. ಶ್ರೀವತ್ಸ ಹಾಗೆ ಹೇಳ್ದ ಅಂತ ಬಾಸ್ ಹೀಗಂದ್ರು, ಇಲ್ಲ ಅಮೂಲ್ಯ ಮೇಡಮ್ ಹೀಗೆ ಹೇಳ್ತಾರೆ ಅಂತ ಗೊತ್ತಿದ್ಕೊಂಡು ಹೀಗೆ ಹೇಳಿದ್ರಾ? ಆದ್ರೂ ಇಬ್ರು ಸೇಮ್ ಟು ಸೇಮ್ ಹೇಗೆ ಹೇಳಕ್ ಸಾಧ್ಯ? ಬಾವ, ಇವರಿಬ್ರಿಗೆ ಊರವ್ರ ಸಮಸ್ಯೆ ಎಲ್ಲ ಅರ್ಥ ಆಗುತ್ತೆ, ಆದ್ರೆ ಇವರಿಬ್ರು ಮಧ್ಯೆ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅರ್ಥ ಆಗಬೇಕಾಗಿರೋದು ನಿಮ್ಮ ಅಣ್ಣಂಗೆ ಬಾಮೈದ. ನನ್ನ ತಂಗಿಗೆ ಅರ್ಥನೂ ಆಗಿದೆ, ಅರ್ಥ ಆಗೋ ಥರ ನಡ್ಕೊಂಡು ಇದ್ದಾಳೆ. ನಮ್ಮಿಬ್ರಿಗೂ ನಿಮ್ಮಿಬ್ರ ಮೇಲೆ ನಂಬಿಕೆ ಇದೆ. ನಾನು ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಗೊತ್ತು, ಆದರೆ ನಮಗೆ ಬೇರೆ ದಾರಿನೇ ಇಲ್ಲ. ದಯವಿಟ್ಟು ಹೇಗಾದ್ರೂ ಮಾಡಿ ಈ ಮದುವೆ ನಡೆಯೋ ಹಾಗೆ ಮಾಡಿ. ಇಲ್ಲ ಅಂದ್ರೆ ಪವಿ ತುಂಬಾ ನೊಂದ್ಕೋತಾಳೆ. ಬಾ ಪವಿ. ಆಗ ವಿಕ್ಕಿ ಬಾಸ್ ಮತ್ತೆ ಆರ್ತಿ ಅವ್ರನ್ನ ಸೇರ್ಸಕ್ ಹೋಗಿ ಒಂದು ಲೆವೆಲ್ಗೆ ತಗ್ಲಾಕೊಂಡ್ರಿ. ಈಗ ಇವ್ರು ಮದುವೆ ಮುಗಿಸೋ ಅಷ್ಟರಲ್ಲಿ ಪಕ್ಕ ಲಾಕ್ ಆಗ್ತೀರ ಬಿಡಿ. ಹಲೋ ಹಲೋ ಅದಿತಿ, ಅದಿತಿ, ಮೈ ಡಾರ್ಲಿಂಗ್. ಯಾರೋ ನೀನು? ಅದನ್ನ ನೀನ್ ಹೇಳ್ಬೇಕು ಚಿನ್ನ. ನನಗೆ ಗೊತ್ತಿದೆ, ನಿನ್ಗೆ ಯಾಕೆ ಹೇಳ್ತಿದ್ಯಾ? ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ? ನಿಂಗೆ ಏನ್ ಬೇಕು? ಇಷ್ಟು ಡೈರೆಕ್ಟ್ ಆಗಿ ಕೇಳ್ಬಿಟ್ರೆ ಹೇಗೆ? ನಂಗೊಂಥರ ಆಗಲ್ವಾ? ಏಯ್, ನನಗೇನು ಬೇಕು ಅಂತ ನಿನಗೆ ಗೊತ್ತಿರುತ್ತೆ. ಒಂದು ಹುಡುಗ ಒಂದು ಹುಡುಗಿಯಿಂದ ಬಿದ್ದು ಪದೇ ಪದೇ ಯಾಕೆ ಕಾಲ್ ಮಾಡ್ತಾನೆ ಅಂತ ನಿಂಗೆ ಗೊತ್ತಿಲ್ವಾ ಚಿನ್ನ? ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಚಿನ್ನಾಗಿನ ಅಂದ್ರೆ ಸರಿ ಇರಲ್ಲ. ಅವತ್ತು ಹೇಗಿದ್ಯೋ ಇವತ್ತು ಹಾಗೆ ಇದೆಯಾ? ಇವತ್ತು ಹಾಗೆ. ಇದಕ್ಕೆ ನೀನು ನಂಗೆ ಇಷ್ಟ ಟಗರ್ ಪುಟ್ಟಿ. ಬಾಯಿಗೆ ಬಂದಂಗೆ ಮಾತಾಡಬೇಡ. ನೀನ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಆದ್ರೆ ನನಗೆ ನೀನು ಯಾರು ಅಂತ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ಲೈಫಲ್ಲಿ ನಾನು ಯಾರ ಬಗ್ಗೆನಾದ್ರೂ ಕರೆಕ್ಟಾಗಿ ತಿಳ್ಕೊಂಡಿದ್ದೀನಿ ಅಂದರೆ
ಅದು ನಿನ್ನ ಬಗ್ಗೆ ಮಾತ್ರ. ಏಯ್ ಏ ಇರು ಪುಟಿ ಇರು. ಒಂದು ವರ್ಷದಿಂದ ನಿಂದ ಅಲಿತಾ ಇದ್ದೀನಿ. ಹೇಗೋ ನಿನ್ನ ನಂಬರ್ ಸಿಕ್ತು, ಕಾಲ್ ಮಾಡಿ ನೀನು ಸಿಗು ಅಂದರೆ ಸುಮ್ಮನೆ ನಕ್ರ ಮಾಡ್ತೀಯಲ್ಲ ಚಿನ್ನ. ನಿನ್ನಂತ ಅಪರಿಚಿತರ ಜೊತೆ ಮಾತಾಡೋ ಅವಶ್ಯಕತೆ ನನಗಿಲ್ಲ. ನಾನು ಹೊರಡ್ತೀನಿ. ಅಯ್ಯೋ ಇರು ಬಂಗಾರ. ಹೈಸ್ಕೂಲಲ್ಲಿದ್ದಾಗ ಆ ರೋಹಿತ್ಗೆ ಲವ್ ಲೆಟ್ರ್ ಬರ್ತಿದ್ದೆ ನೀನು. ಇವಾಗ ನನ್ನ ಜೊತೆ ಮಾತಾಡಕ್ಕೆ ಯಾಕೆ ಈಗ ನಾಚ್ಕೋತಿದ್ಯಾ? ಈಗಲಾದ್ರೂ ಗೊತ್ತಾಯ್ತಾ ನಾನು ನಿನ್ನ ಹಿಂದೆ ಎಷ್ಟು ಸಿನ್ಸಿಯರ್ ಆಗಿ ಬಿದ್ದಿದ್ದೀನಿ ಅಂತ? ನಮ್ಮ ಮನೇಲಿ ರೋಹಿತ್ ವಿಚಾರ ಏನು ಗೊತ್ತಿಲ್ಲ. ಈಗ ಇದೆಲ್ಲ ಗೊತ್ತಾದ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಮನೆಯವ್ರ ಬಗ್ಗೆ ಇಷ್ಟೊಂದು ಭಯ ಇರೋರು ಲೆಟರ್ ಯಾಕೆ ಬರಿಬೇಕಿತ್ತು? ನೋಡು, ಆಗೇನೋ ಹುಡುಕ್ ಬುದ್ಧಿ. ಅವ್ನು ಇಷ್ಟ ಆಗಿದ್ದ ಅಷ್ಟೇ. ಆ ಥರದ್ದು ಎಲ್ಲರ ಲೈಫಲ್ಲೂ ನಡೆದಿರುತ್ತೆ. ನೀನು ಅದನ್ನೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದೆಲ್ಲ ಇಟ್ಕೋಬೇಡ. ನನ್ನ ಅಷ್ಟೊಂದು ಚೀಪಾಗಿ ನೋಡ್ಬೇಡ. ನನ್ನ ಮುತ್ತು ಗುಬ್ಬಿ ನೋವು ಅನ್ಭವಿಸೋದ್ನ ನಾನು ಇಷ್ಟಪಡ್ತೀನ? ಚಾನ್ಸೇ ಇಲ್ಲ. ಮತ್ಯಾಕೆ ನಂಗೆ ಕಾಲ್ ಮಾಡಿ ಹಿಂಸೆ ಮಾಡ್ತಿದ್ಯಾ? ಲವ್ ಬೇಬಿ, ಲವ್. ಅದು ಯಾವಾಗ ಆಯ್ತೋ ಗೊತ್ತಿಲ್ಲ, ಹೆವಿ ಲವ್ ಆಗ್ಬಿಟ್ಟಿದೆ ನಿನ್ನ ಮೇಲೆ. ನನಗೆ ನಿನ್ನ ಬಗ್ಗೆ, ನಿನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ಗೊತ್ತು. ನನ್ನನ್ನು ಲವ್ ಮಾಡ್ಬಿಡು, ನಿನ್ನನ್ನು ರಾಣಿ ಥರ ನೋಡ್ಕೋತೀನಿ. ಲೈಫಲ್ಲಿ ಇಂಥ ಆಫರ್ ಯಾರು ಕೊಡಲ್ಲ. ಪ್ಲೀಸ್ ಇಲ್ಲ ಅನ್ಬೇಡ ಚಿನ್ನ. ನೀನೇನೋ ಮಾತಾಡ್ದೆ ಅಂತ ಸುಮ್ಮನೆ ಇದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ? ನಾಚಿಕೆ ಆಗಲ್ಲ ನಿಂಗೆ? ಪ್ರೀತಿಲಿ ಎಂತ ನಾಚಿಕೆ ಚಿನ್ನಿ? ಅವತ್ತು ನಿನಗೆ ರೋಹಿತ್ ಮೇಲೆ ಲವ್ ಆದಾಗೆ ನನಗಿವತ್ತು ನಿನ್ನ ಮೇಲೆ ಲವ್ ಆಗಿದೆ. ಏ ಸರಿ 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 ಇವತ್ತಲ್ಲ, 1 ವರ್ಷಕ್ಕಿಂತ ಜಾಸ್ತಿನೇ ಆಯ್ತು. ಇಷ್ಟು ದಿನ ಅದನ್ನು ಹೇಳಕ್ಕೆ ಕಷ್ಟಪಟ್ಟೆ. ಇನ್ಮೇಲೆ ತಡ ಇಲ್ಲ, ಲವಲ್ಲಿ ಬೇಗ ಮುಂದುವರೆಯೋಣ. ಹಿಂದೆ ಮುಖ ನೋಡ್ತಾ ಇರಲಿ ಅಂತಲ್ಲ ನಾನು ನಿಮಗೆ ಕರೆಸಿರೋದು. ಮಾತಾಡಿ. ಅಲ್ಲ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ಏನು ಮಾತಾಡಬೇಕು ಗೊತ್ತಿಲ್ಲ ಅಂದರೆ ನೀವಿಬ್ರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರ. ನಿಮ್ಗೆ ಆಲ್ರೆಡಿ ವಿಷಯ ಏನು ಅಂತ ನಾನೇ ಹೇಳಿದ್ದೆ. ಇದಕ್ಕೆ ನೀವೇ ಸೊಲ್ಯೂಷನ್ ಕೊಡಬೇಕು. ನಿಮಗೆ ಗೊತ್ತಾಗ ನಿನಗೆ ಆಗಿದೆ ಅಂತ ಚೆನ್ನಾಗಿ ಗೊತ್ತು. ಅದನ್ನ ಹತ್ರ ಹೇಳಿದ್ರೆಲ್ಲ ಸರಿ ಹೋಗುತ್ತೆ. ಮ್ಯಾಟ್ರಲ್ಲಿ ಇದಕ್ಕಿಂತ ಒಳ್ಳೆ ಸಜೆಷನ್ ಇನ್ಯಾವುದೂ ಇಲ್ಲ. ಯಾಕೆ ಒಳ್ಳೆ ಲೂಸ್ ತರ ಆಗ್ತಿದ್ಯಾ? ಚೆನ್ನಾಗಿದೆ, ಕೆಟ್ಟಿದ್ಯಾ ನಿಂಗೆ? ಡೌಟೇ ಇಲ್ಲ, ಇದು ಅದಕ್ಕಿಂತ ಹೆಚ್ಚು. ಹೇಗೋ ಬಂದಿದ್ಯಾ, ಮುಂದೆ ಒಂದು ಕಿಸ್ ಕೊಟ್ಬಿಡು, ಹೊರಟೋಗ್ಬಿಡ್ತೀನಿ. ನೀನ್ ಅನ್ಕೊಂಡಂಗಲ್ಲ ನಾನು. ಈ ತರ ಎಲ್ಲ ಮಾತಾಡೋದು ಸುಮ್ಮನೆ ಇರಲ್ಲ ನಾನು. ಸರಿ ಬಿಡು, ನಾನು ಸುಮ್ಮನಿರ್ತೀನಿ. ಆದರೆ ನೀನು ರೋಹಿತ್ಗೆ ಬರ್ದಿರೋ ಲೆಟ್ರ್ ಸುಮ್ಮನಿರಲ್ವಲ್ಲ, ಏನು ಮಾಡೋದು?
ಆ ರೋಹಿತಿಗೆ ಬರ್ದಿರೋ ಲೆಟರ್ ನಿಂಗೆ ಹೇಗೆ ಸಿಕ್ತು ಹೇಳು. ಪ್ಲೀಸ್ ಅದನ್ನ ಡಿಲೀಟ್ ಮಾಡಿಬಿಡು. ಅದ್ಯಾವ ದೊಡ್ಡ ಕೆಲಸ? ಮೊದಲು ನೀನು ನಾನು ಹೇಳಿದ್ ಕೊಡು. ಏನು ಹೇಳ್ತಿದ್ಯಾ ನೀನು? ಏನು ಅರ್ಥ ಆಗ್ತಿಲ್ವಲ್ಲೋ? ಅಯ್ಯೋ ನಮ್ಮ ತಾಯಣ್ಣೆ ದೇವ್ರಣ್ಣೆ ನನಗೂ ಏನೂ ಅರ್ಥ ಆಗ್ಲಿಲ್ಲ. ಹೇಳಕ್ಕೆ ಅಂತ ಹೊರಟ್ನ ಕಂಟ್ಲಲ್ಲೇನೋ ಸಿಗಾಕೊಂಡಂಗಾಯ್ತು ಬೇಡ. ಕೊಡಿ. ನಿನಗೆ ರೌಡಿ ನಾದ್ನಿ ಮೇಲೆ ಲವ್ ಆಗಿದೆ ಅಂತ ಗೊತ್ತು. ಇದನ್ನ ರೌಡಿ ನಾದ್ನಿ ಹತ್ರ ಹೋಗಿ ಹೇಳಿದ್ರೆ ಎಲ್ಲ ಸರಿಯಾಗುತ್ತೆ. ಲವ್ ಮ್ಯಾಟ್ರಲ್ಲಿ ಇದಕ್ಕಿಂತ ಒಳ್ಳೆ ಸಜೆಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಏನೋದು? ಏನಿಲ್ಲಪ್ಪ, ಏನೇನೂ ಇಲ್ಲ, ಎಲ್ಲ ಕ್ಲೀನ್ ಕ್ಲಿಯರ್ ಕಟ್. ಒಳ್ಳೆ ಲೂಸು ಕಣೋ ನೀನು. ಸಾಧಕ್, ನೀವು ಹೇಳಿ. ಅದೇ ನಿಮಗೆ ಗೊತ್ತಲ್ಲ, ನಮ್ಮ ಪ್ರೀತಿ ವಿಷಯನ ಮನೇಲಿ ಹೇಳಿದ್ವಿ, ಎಲ್ಲರೂ ಒಪ್ಪಿದ್ರು, ಮದುವೆ ಆಯ್ತು ಅಷ್ಟೇ. ಬಟ್ ನನ್ನ ಮದುವೆಲಿ ತುಂಬಾನೇ ಪ್ರಾಬ್ಲಮ್ಸ್ ಆಯ್ತು. ಆದ್ರೆ ಅದೆಲ್ಲಾನು ನೀವಿಬ್ಬರೇ ಸೇರ್ಕೊಂಡು ಸಾಲ್ವ್ ಮಾಡಿದ್ರಲ್ವಾ? ಅದು ಅಲ್ಲದೆ ದೊಡ್ಡದಾಗಿ ನಾವೇ ಎಲ್ಲ ನೋಡ್ಕೊಂತೀವಿ ಅಂತ ಪ್ರಾಮಿಸ್ ಮಾಡಿದವರು ನೀವೇ ಅಲ್ವಾ? ಈಗ ನೀವೇ ಏನಾದ್ರೂ ಮಾಡಬೇಕು. ಒಬ್ರು ಗುರಾಯಿಸಿದ್ರೇನೆ ತಡ್ಕೊಳಕ್ಕಾಗಲ್ಲ, ಅಂಥದ್ರಲ್ಲಿ ಶಿವ ಪಾರ್ವತಿ ಇಬ್ರು ಒಟ್ಟಿಗೆ ಗುರಾಯಿಸಿದ್ರೆ ನಾನು ಸುಟ್ಟೋಗ್ತೀನಿ ಅಷ್ಟೇ. ಮತ್ತೆ ಈಗೇನು ಮಾಡೋದು? ಏನಾದರೂ ಮಾಡ್ಲೇಬೇಕಾಗ್ರಜ. ಅದು ನನಗೂ ಗೊತ್ತು, ಆದ್ರೆ ಏನು ಮಾಡಬೇಕು ಅನ್ನೋದನ್ನು ಹೇಳಿ. ನನಗಂತೂ ಏನು ಹೊಳಿತಾನೆ ಇಲ್ಲ, ಮೈಂಡ್ ಬ್ಲ್ಯಾಂಕ್ ಆಗ್ಬಿಟ್ಟಿದೆ. ಯಾಕೆ ಬೇಡ? ನಿಮ್ಗೇನೋ ಹೊಳಿತಾ ಇಲ್ವಾ? ಸದ್ಯಕ್ಕೆ ಇದೊಂದು ಐಡಿಯಾ ಬಿಟ್ಟರೆ ಬೇರೆ ಏನು ಹೊಳಿತಾರೆ. ಮನೆ ಉಳಿಸೋ ಐಡಿಯಾ ನಿಮಗೆ ಬರಬೇಕು. ಮನೆ ಹಾಳು ಮಾಡೋದಾಗಿದ್ರೆ ನಾನೇ 100 ಐಡಿಯಾ ಕೊಟ್ಟಿರ್ತಿದ್ದೆ. ಏನ್ ಐಡಿಯಾ? ಸದ್ಯಕ್ಕೆ ನಮ್ಮಲ್ಲೇ ಯಾರೋ ಗಂಡ ಹೆಂಡತಿಯಾಗಿ ಆ್ಯಕ್ಟ್ ಮಾಡಿ ಅವ್ರ ಅಪ್ಪ ಅಮ್ಮ ಅನ್ನೋ ರೀತಿ ಹೋಗ್ಬೇಕಷ್ಟೆ. ಏನು ಅಪ್ಪ ಅಮ್ಮ ಥರ ಆಕ್ಟ್ ಮಾಡೋದಾ? ಎಸ್, ಸದ್ಯಕ್ಕೆ ನಾನು ಇದನ್ನು ಬಿಟ್ಟು ಇನ್ಯಾವುದೂ ವರ್ಕ್ ಆಗ್ತೀರಾ ಅಂತ ಅನ್ನಿಸ್ತದೆ. ಬಟ್ ಆ ಥರ ಯಾರು ಹೋಗೋದು ಅಗ್ರಜ? ನಾನು ಮತ್ತೆ ವೇದಾಂತ್. ನಾನು ಮತ್ತೆ ವೇದಾಂತ ಆ ಥರ ಆಕ್ಟ್ ಮಾಡ್ಕೊಂಡು ಹೋಗ್ತೀವಿ.
ಯಾರೋ ನೀನು? ಅದನ್ನ ನಿನ್ನಂತವನ ಹತ್ರ ಹೇಳೋಷ್ಟು ಐಡೆಂಟಿಟಿ ಕ್ರೈಸಿಸ್ ನನಗಿನ್ನೂ ಬಂದಿಲ್ಲ. ನನ್ನ ಮಗನೇ, ನನಗೆ ಹೊಡಿತ್ಯಾ? ನಾನು ಯಾರು ಗೊತ್ತಾ? ಸ್ಟಾರ್ ಕಿಡ್ ನಾನು, ಧನ್ರಾಜ್ ತಿಮ್ಮಪ್ಪ ಅಂತ ನನ್ನ ಹೆಸರು. ನಮ್ಮಪ್ಪ ಈ ಏರಿಯಾ ಕಾರ್ಪೊರೇಟ್ರ್ ಗೊತ್ತಾ? ಕತ್ತೆ ಥರ ಬೆಳೆದಿದ್ಯಾ, ಇನ್ನು ಅಪ್ಪನ ಹೆಸರು ಪರಿಚಯ ಮಾಡ್ಕೋತಿಯಲ್ಲೋ, ನಾಚಿಕೆ ಆಗಲ್ವಾ? ಅಲ್ಲ, ನಿಂಗೆ ನಿಂದು ಅಂತ ಒಂದು ಐಡೆಂಟಿಟಿ ಇಲ್ವಾ? ಏಯ್, ಬಿಲ್ಡಪ್ ಬೇರೆ ಕೊಡ್ತೀಯಲ್ಲೋ. ದೊಡ್ಡ ಮನುಷ್ಯರು ತಂಟೆಗೆ ಬರಬೇಡ, ಬರ್ಬಾದಾಗೋಗ್ತೀಯಾ. ಸ್ಟಾರ್ ಕಿಡ್ ನಾನು. ನೀನ್ ಯಾರಾದ್ರೆ ನನ್ಗೇನೋ? ನಾನು ಧ್ರುವ ಅವಶಿಷ್ಟ. ಹೇಳೋ, ಧ್ರುವ ಅವಶಿಷ್ಟ, ಧ್ರುವ ಅವಶಿಷ್ಟ, ಧ್ರುವ ಅವಶಿಷ್ಟ. ಅನ್ಯಾಯ ಹುಡುಗಿರ್ ತಂಟೆಗೆ ಬಂದ್ರೆ ಬರ್ಬಾದಲ್ಲ ಮಗನೇ, ಬರೀಡ್ ಮಾಡ್ಬಿಡ್ತೀನಿ. ಏ ಅದಿತಿ, ಕೊನೆಗೂ ಹುಡುಗಿರ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಯಾರನ್ನು ಕರ್ಕೊಂಬರ್ಬೇಡ ಅಂದ್ರು ಕರ್ಕೊಂಬಂದಿದ್ಯಲ್ಲ. ನಿನ್ನ ಗತಿ ಏನಾಗುತ್ತೆ ನೋಡ್ತಿರೋ. ನಾನು ನಿನ್ನ ಹತ್ರ ಮಾತಾಡ್ತಿದ್ರೆ ನೀನು ಡೈವರ್ಟ್ ಮಾಡಿ ಅವಳ ಹತ್ರ ಮಾತಾಡ್ತಿದ್ಯಾ? ಏನಂದೆ ಹೇಳು. ನಾನು ನೀನಾ? ನೀವುಗಳೇ ಆದರೆ ಒಳ್ಳೇದಲ್ವಾ ಬಾಸ್? ನಿಮ್ಮಿಬ್ರನ್ನೇ ಅವ್ರ ಅಪ್ಪ ಅಮ್ಮ ಆಗಿ ಕಳ್ಸೋಣ ಬಿಡಿ. ಕರೆಕ್ಟ್ ಅಮೂಲ್ಯ, ನಾವು ಹೋಗೋದೇ ಸರಿ. ಏನೋ ಬೇಡ, ಇಲ್ಲಿ ಹೆಚ್ಚಾರ ಕೆಲಸ ಮಾಡ್ತಿದ್ದು ಸಾರಿಕಾ ಕೂಡ ಆಗಿಲ್ಲ. ಅವಳ ಕೆಲಸ ಕೂಡ ನಿಮ್ಮ ಮೇಲೆ ಇದೆ. ನೀವು ಅಲ್ಲಿಗೆ ಹೋದರೆ ಎಲ್ಲ ಕೆಲಸನೂ ಹಾಗೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಜಸ್ಟ್ ಗೆಟ್ ಬ್ಯಾಕ್ ಟು ವರ್ಕ್. ಬೇಡದೇ ಇರೋ ಕಡೆ ಎಲ್ಲ ಕಡ್ಡಿ ಆಡ್ಸಕ್ಕೆ ಬಂದರೆ ಸನ್ಮಾನ ಆಗಲ್ಲ, ಅವಮಾನನೇ ಆಗೋದು. ಡೀಲ್ ಪ್ರಕಾರ ಗರ್ಲ್ ಫ್ರೆಂಡ್ ಆ್ಯಕ್ಟ್ ಮಾಡೋ ಕೆಲಸನೇ ನೆಟ್ಟಿಗೆ ಮಾಡಲಿಲ್ಲ. ಇನ್ನು ಇದು ಬೇರೆ. ಈ ಐಡಿಯಾನೂ ಬೇಡ ಅಂದರೆ ಮತ್ತಾರು ಹೋಗೋದು ಬಾಸ್? ನೀವು ಅಮೂಲ್ಯ ಮೇಡಮ್ ಯಾಕೆ ಹೋಗ್ಬಾರ್ದು?